ನನ್ನ ಹೆಸರು ಉಮಾಪತಿ ಭಟ್ ಅಂತ. ಯೂತ್ ಫಾರ್ ಸೇವಾ ಪರಿಸರ ವಿಭಾಗದ ಸಂಯೋಜಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಿಮಗೆ ಒಂದು ಸಸ್ಯದ ಬಗ್ಗೆ ನಾನು ಪರಿಚಯ ಮಾಡ್ತಾಯಿದ್ದೀನಿ. ಈ ಸಸ್ಯದ ಹೆಸರು ಕದಿರ ಅಂತ ಕರಿತೀವಿ, ಖೈರ ಅಂತ ಕರಿತೀವಿ. ವೈಜ್ಞಾನಿಕ ಹೆಸರು ಅಕೇಶಿಯಾ ಕಟ್ಯಾಚು ಅಂತ ಕರೀತಾರೆ. ಈ ಒಂದು ವೃಕ್ಷ ಪವಿತ್ರ ವನದಲ್ಲಿ ವೃಕ್ಷಾರೋಪಣೆ ಮಾಡುವಂಥ ಒಂದು ವೃಕ್ಷ ಇದು. ಈ ವೃಕ್ಷವನ್ನು ನಾವು ಸಂಸ್ಕೃತದಲ್ಲಿ ಸುಸ್ವರ ಅಂತಲೂ ಕರಿತೀವಿ. ಅಂದರೆ ಉತ್ತಮವಾದಂತಹ ಸ್ವರವನ್ನು ನಿರ್ಮಾಣ ಮಾಡುವಂಥ ಒಂದು ಸಸ್ಯ ಅಂತ ಹೇಳ್ಬೋದು. ಸೊ ಈ ಸಸ್ಯ ವಿಶೇಷವಾಗಿ ನಾವು ವನ ನಿರ್ಮಾಣದಲ್ಲಿ ನಕ್ಷತ್ರವನದಲ್ಲಿ ಮೃಗಶಿರ ನಕ್ಷತ್ರಕ್ಕೆ ವೃಕ್ಷಾರೋಪಣೆ ಮಾಡ್ತೀವಿ, ರಾಶಿವನದಲ್ಲಿ ವೃಕ್ಷಾರೋಪಣೆ ಮಾಡ್ತೀವಿ, ಶಿವಪಂಚಾಯತ್ ವನದಲ್ಲಿ ವೃಕ್ಷಾರೋಪಣೆ ಮಾಡ್ತೀವಿ. ಅದಾದ ನಂತರ ನವಗ್ರಹ ವನದಲ್ಲಿ ಮಂಗಳ ಗ್ರಹಕ್ಕೆ ಇದನ್ನು ದಕ್ಷಿಣ ದಿಕ್ಕಲ್ಲಿ ನೀಡಬೇಕು ಅಂತ ಗ್ರಂಥಗಳು ತಿಳಿಸ್ತವೆ. ಹೀಗೆ ಒಂದು ಅತ್ಯುತ್ತಮವಾದಂತಹ ಒಂದು ಪವಿತ್ರ ವೃಕ್ಷ ಅಲ್ಲದೆ ಅತ್ಯುತ್ತಮವಾದಂತಹ ಒಂದು ಔಷಧಿ ಸಸ್ಯ ಇದು. ಈ ಕದಿರ ಮರ ವಿಶೇಷವಾಗಿ ಸಂಗೀತ ವಾದ್ಯಗಳನ್ನು ಮಾಡೋದಕ್ಕೆ ಅದನ್ನು ಬಳಸ್ತಾರೆ. ಚರ್ಮ ಕಟ್ಟಿ ಬಾರಿಸುವಂತಹ ಅವನದ್ವಾದ್ಯ ಅಂತ ಏನು ಕರೀತಾರೆ, ಆ ಅವನದ್ವಾದ್ಯದ ಚೆಂಡೆ ಇರ್ಬೋದು, ತಬಲ ಇರ್ಬೋದು, ಮೃದಂಗ ಇರ್ಬೋದು, ಇದಕ್ಕೆ ಈ ಮರದಿಂದ ಮಾಡಿದಾಗ ಅದಕ್ಕೆ ಒಳ್ಳೆಯ ಸ್ವರ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಸುಸ್ವರ ಅಂತ ಕರೀತಾರೆ. ಇನ್ನೊಂದು ಕಾರಣ ಏನಂದರೆ, ಮನುಷ್ಯರಿಗೆ ಗಂಟಲ ತೊಂದರೆಯಿಂದ, ಕಫದ ತೊಂದರೆಯಿಂದ, ಇನ್ಯಾವುದೋ ತೊಂದರೆಯಿಂದಾಗಿ ಸ್ವರ ಭಂಗ ಆದಾಗ ಆವಾಗ ಇದನ್ನು ಈ ಮರದ ತೊಗಟೆಯಿಂದ ಒಂದು ಔಷಧ ಕದಿರಾವಟಿ ಅಂತ ಒಂದು ಔಷಧ ಮಾಡ್ತಾರೆ. ಆ ಕದಿರಾವಟಿಯ ಒಂದು ಟ್ಯಾಬ್ಲೆಟನ್ನು ನಾವು ಚೀಪಿದಾಗ ಸೊ ನೀವು 3 ದಿವಸದೊಳಗೆ ನಿಮಗೆ ಆ ಸ್ವರ ಸರಿಯಾಗಿ ನೀವು ಉತ್ತಮವಾಗಿ ಹಾಡುವಂಥ ಒಂದು ಸಾಮರ್ಥ್ಯ ನಿಮ್ಗೆ ಬರ್ತದೆ. ಅದಕ್ಕೋಸ್ಕರ ಒಂದು ಒಳ್ಳೆಯ ಉತ್ತಮವಾದಂತಹ ಔಷಧಿ ಸಸ್ಯ ಕೂಡ ಹೌದು, ದೈವಿಕ ವೃಕ್ಷ ಕೂಡ ಹೌದು, ಪವಿತ್ರ ವೃಕ್ಷ ಕೂಡ. ಇಂತಹ ಒಂದು ವೃಕ್ಷವನ್ನು ನಾವು ವನ ನಿರ್ಮಾಣಗಳಲ್ಲಿ ಬಳಸ್ತೀವಿ. ಮತ್ತು ವಿಶೇಷವಾಗಿ ಕರಾವಳಿ ಪ್ರದೇಶದಲ್ಲಿ ನವಗ್ರಹ ಅಂದರೆ ಹೊಸ ಮನೆ ಪ್ರವೇಶದಲ್ಲಿ ಪಂಚ ಕೋಣದಲ್ಲಿ ಈ ಕಂಬವನ್ನು, ಈ ಮರದಿಂದ ಕಂಬವನ್ನು ಕೆತ್ತಿ ಆ ಕಂಬವೇ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಕಂಬವನ್ನು ದೇವರು ಅಂತ ಪೂಜೆ ಮಾಡುವಂಥ ಪದ್ಧತಿ ಕರಾವಳಿ ಪ್ರದೇಶದಲ್ಲಿದೆ. ಹೀಗೆ ಒಂದೊಂದು ಮಾಹಿತಿಗಳನ್ನ ಹೇಳ್ತಾ ಹೋದರೆ ಈ ಕದಿರ ವೃಕ್ಷಕ್ಕೆ ಒಂದು ದೊಡ್ಡ ಮಾಹಿತಿ ಕಣಜನೇ ಇದೆ. ಅಂತಹ ಒಂದು ಪವಿತ್ರ ವೃಕ್ಷ ಕದಿರವನ್ನು ನಮ್ಮ ಮನೆಗಳಲ್ಲಿ ನವಗ್ರಹದ ಒಂದು ಭಾಗವಾದಂತಹ ಮಂಗಳ ಗ್ರಹಕ್ಕೆ ಇದನ್ನು ನೆಟ್ಟಾಗ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಮತ್ತು ನವಗ್ರಹ ಶಾಂತಿಯ ಯಜ್ಞ ಹೋಮಗಳಲ್ಲಿ ಇದನ್ನು ಕೂಡ ಸಮಿತಿಯಾಗಿ ಬಳಸ್ತಾರೆ. ಅಂತಹ ಒಂದು ಉತ್ತಮವಾದಂಥ ಕದಿರ ವೃಕ್ಷನ ನಾವು ನಮ್ಮ ಮನೆಗಳಲ್ಲಿ ಬೆಳೆಸಿ ಇಂತಹ ಒಂದು ಅಮೂಲ್ಯ ವೃಕ್ಷಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯ ಮಾಡುವಂಥ ಕೆಲಸ ಮಾಡೋಣ. ಧನ್ಯವಾದ.